ಸಿಎಂ ಬದಲಾವಣೆ ಚರ್ಚೆಗೆ ಸದ್ಯಕ್ಕೆ ಬ್ರೇಕ್. ಅಧಿವೇಶನ ಬಳಿಕ ಮತ್ತೆ ಸಿಎಂ ಆಕ್ಟಿವ್. ಇಂದಿನಿಂದ ಬಜೆಟ್ ಪೂರ್ವಭಾವಿ ಸಭೆ. ಮೆಟ್ರೋ ನಿಲ್ದಾಣದಿಂದ ಸ್ಥಳೀಯ ನಿವಾಸಿಗಳಿಗೆ ಕಿರಿಕಿರಿ. ಮನೆಗಳ ಬಳಿ ಮೆಟ್ರೋ ಪ್ರಯಾಣಿಕರ ಪಾರ್ಕಿಂಗ್. ಮನೆ ಮಾಲೀಕರಿಂದ ನೋ ಪಾರ್ಕಿಂಗ್ ಬೋರ್ಡ್. ಬಿಎಂಟಿಸಿ ಬಳಿಕ ವಿಕ್ಟೋರಿಯಾದಲ್ಲೂ ಯುಪಿಐ ಸ್ಕ್ಯಾನ್ ಹಗರಣ. ಸಿಬ್ಬಂದಿಯಿಂದ 23 ಲಕ್ಷ ರೂಪಾಯಿ ವಂಚನೆ. ವೈಯಕ್ತಿಕ ಸ್ಕ್ಯಾನರ್ ಅಂಟಿಸಿದವರ ವಿರುದ್ಧ ಕೇಸ್ ದಾಖಲು. ರಾಜ್ಯಪಾಲರ ಸಹಿ ನಕಲು ಮಾಡಿದ ಆರೋಪ. ಅಮಿತ್ ಶಾ ಎಂದು ವಂಚಿಸಿದ್ದ ವ್ಯಕ್ತಿ ಮೇಲೆ ಎಫ್ಐಆರ್. ಸುಜಯೇಂದ್ರ ವಿರುದ್ಧ ವಿಧಾನಸೌಧ ಠಾಣೆಗೆ ದೂರು. ಬಳ್ಳಾರಿಯಲ್ಲಿ ನಿಲ್ಲದ ಕೋಳಿ ಕಾಳಗ ಜೂಜಾಟ. ಪೊಲೀಸರು ಬರ್ತಿದ್ದಂತೆ ಸ್ಥಳದಿಂದ ಎಸ್ಕೇಪ್. 12 ಬೈಕ್ಗಳು ಸೇರಿದಂತೆ ಹಲವಾರು ವಾಹನಗಳು ಸೀಸ್.